ಪೂಜೆ ಅನ್ನತಕ್ಕಂಥ ಒಂದು ಪದ ಎಲ್ಲಿಂದ ಬತ್ತು? ಪೂಜೆ ಅನ್ನತಕ್ಕಂಥದ್ದು ಏನಿದೆ, ಯಜಾ ಪೂಜಾಯಾಮ್ ಧಾತು ಅಂತ, ಧಾತುವಿನಲ್ಲಿ ಯಜಾ ಪೂಜಾಯಾಮ್ ಅಂದರೆ ನಮಗೆ ಇಷ್ಟವಾಗಿರತಕ್ಕಂಥದ್ದನ್ನು ನಾವು ಸಮರ್ಪಣೆ ಮಾಡತಕ್ಕಂಥದ್ದೇ ಪೂಜೆ. ಅಂದರೆ ನಮಗೆ ಇಷ್ಟವಾಗಿರತಕ್ಕಂಥದ್ದನ್ನು ನಾವು ಸಮರ್ಪಣೆಯನ್ನು ಮಾಡಬೇಕು. ಪೂಜೆ ಅನ್ನತಕ್ಕಂಥ ಯಜ್ಞ ಅನ್ನತಕ್ಕಂತಹ ಧಾತುವಿನಿಂದ ಬಂದ. ಯಜ್ಞದಲ್ಲಿ ಏನು ಮಾಡ್ತೀವಿ? ಸ್ವಾಹ ಅಂಥೇಳಿ ಹೇಳ್ತೀವಿ, ನಮೋ ನೋಮ ಅಂಥೇಳಿ ಹೇಳ್ತೀವಿ, ಇದು ನನ್ನದಲ್ಲ ಅಂಥೇಳಿ. ಅಂದರೆ ನಾವು ಯಾವುದೇ ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕಾದರೆ ನಮಗೆ ಇಷ್ಟವಾಗಿರತಕ್ಕಂಥದ್ದನ್ನು, ಉತ್ಕೃಷ್ಟವಾಗಿರತಕ್ಕಂಥದ್ದನ್ನು, ಉತ್ತಮವಾದಂತಹ ಗುಣಮಟ್ಟವನ್ನು ಹೊಂದಿರತಕ್ಕಂಥದ್ದನ್ನು ಪೂಜೆಗೆ ಉಪಯೋಗಿಸಬೇಕು ಅನ್ನತಕ್ಕಂಥದ್ದು ಲೌಕಿಕವಾದಂತಹ ಅರ್ಥ. ಅಂದರೆ ಈಗ ಪೂಜೆಗೆಲ್ಲ ನಾವು ಮಾರುಕಟ್ಟೆಯಲ್ಲಿ ನೋಡಿದಾಗ ಪೂಜೆಗೆ ಅಂಥೇಳಿ ಪ್ರತ್ಯೇಕವಾದಂತಹ ವಸ್ತ್ರ, ಪ್ರತ್ಯೇಕವಾದಂತಹ ಅರ್ಶಿನ ಕುಂಕುಮ, ಪೂಜೆಗೆ ಅಂಥೇಳಿ ಪ್ರತ್ಯೇಕವಾದಂತಹ ದೀಪವನ್ನು ಹಚ್ಚುವುದಕ್ಕೆ ಎಣ್ಣೆ, ಹೀಗೆಲ್ಲ ಎಲ್ಲವೂ ಅದೇ ರೀತಿಯಾಗಿ ಕಳಪೆ ಗುಣಮಟ್ಟದ್ದು ಸಿಗುತ್ತೆ. ಆ ರೀತಿಯಾಗಿ ಉಪಯೋಗಿಸಿ ಮಾಡತಕ್ಕಂಥದ್ದಲ್ಲ. ನಾವು ಏನು ಇಷ್ಟಪಡ್ತೀವೋ ಅದನ್ನು ದೇವರಿಗೆ ಸಮರ್ಪಣೆ, ನಮಗೆ ಯಾವುದು ಬೇಕೋ, ನಾವು ಯಾವುದನ್ನು ಇಷ್ಟಪಡ್ತೀವೋ ಅದನ್ನೇ ದೇವರಿಗೆ ಸಮರ್ಪಣೆ ಮಾಡತಕ್ಕಂಥದ್ದು ಪೂಜೆ. ಅದನ್ನು ಆತ್ಮ ಸಮರ್ಪಣೆ ಅಂತೇಳಿ ನಾವು ಹೇಳ್ತೀವಿ. ಅಂದರೆ ಆತ್ಮ ಅಂದರೆ ನಮ್ಮ ಜೀವ ಪ್ರಾಣವನ್ನು ಸಮರ್ಪಣೆ ಮಾಡತಕ್ಕಂತಹ ಆ ಉತ್ತಮ ಪರಮೋಚ್ಚ ಸ್ಥಿತಿಯಲ್ಲಿ ಪೂಜೆಯನ್ನು ಪ್ರತಿಯೊಬ್ಬರ ಮಾಡಬೇಕು. ಅದಕ್ಕೆ ಜಾತಿ ಮತ ಭೇದ ಏನೂ ಇರುವುದಿಲ್ಲ. ಅದರಿಂದ ಪೂಜೆ ಅನ್ನತಕ್ಕಂಥದ್ದು ನಮಗೆ ಇಷ್ಟವಾಗಿರತಕ್ಕಂಥದ್ದನ್ನು, ಉತ್ಕೃಷ್ಟವಾಗಿರತಕ್ಕಂಥದ್ದನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿಕೊಳ್ಳುವುದಕ್ಕೆ ಪೂಜೆ ಅಂತೇಳಿ ನಾವು ಹೇಳ್ತೀವಿ. ಇದು ಪ್ರಾಕ್ಟಿಕಲ್ಲಾಗಿ ಇರಬಹುದು ಅಥವಾ ಭಾವನೆಯ ಅಂದರೆ ಮನಸ್ಸಿನಿಂದ ಇರಬಹುದು. ಹೇಗೆ ಬೇಕಾದರೂ ಮನಸ್ಸಿನಿಂದಲೂ ಕೂಡ ಪೂಜೆಯನ್ನು ಮಾಡುವುದಕ್ಕೆ ಸಾಧ್ಯವಿದೆ. ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ ಅಂಥೇಳಿ ಭಗವಂತನಿಗೆ ಇನ್ನೊಂದು ಹೆಸರು ಅಮ್ಮನವರಿಗೆ. ಅಂದರೆ ಅಂತರ್ಪೂಜೆ ಅಂದರೆ ಮನಸ್ಸಿನಲ್ಲಿ ನಾವು ಮಾಡತಕ್ಕಂತಹ ಪೂಜೆಗೆ ಅಮ್ಮನವರು ಸಿಗ್ತಾರೆ. ನಾವು ಹೊರಗಡೆ ಎಷ್ಟೇ ಆಡಂಬರದಿಂದ ಮಾಡಿದರೆ ಪ್ರಯೋಜನ ಇಲ್ಲ ಅಂಥೇಳಿ ಇದರ ಅರ್ಥ. ಭಾವಗ್ರಾಹಿ ಜನಾರ್ದನ, ಭಾವನೆಯಿಂದ ಭಕ್ತಿಯಿಂದ ಪೂಜೆಯನ್ನು ಮಾಡಿದಾಗ ನಿಮಗೆ ಏನು ಪೂಜೆಗೆ ಏನು ಸಾಮಾನು ಇಲ್ಲದೆ ಇದ್ರೂ ಭಕ್ತಿಯಿಂದ ಮಾಡಿದರೆ ಅಷ್ಟು ಸಾಕು. ಇದೆಲ್ಲ ಪೂಜೆಯ ಒಂದು ಹಿನ್ನೆಲೆ. ಇನ್ನು ಈ ಪೂಜೆಯನ್ನು ನಾವು ಪ್ರಾತಃ ಕಾಲದಲ್ಲಿ ಯಾವ ರೀತಿಯಾಗಿ ಮಾಡಬೇಕು, ಪೂಜೆಯನ್ನು ಮಾಡುವುದರಿಂದ ಏನು ಪ್ರಯೋಜನ? ಎಷ್ಟೋ ಜನ ಕೇಳ್ತಾರೆ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಪೂಜೆ ಮಾಡೋದರಿಂದ, ಏನು ಪ್ರಯೋಜನ ಇದರಿಂದ? ನಮಗೇನು ಕಣ್ಣಿಗೆ ಕಾಣಿಸೋದಿಲ್ವಲ್ಲ, ಯಾಕೆ ಪೂಜೆಯನ್ನು ಮಾಡಬೇಕು? ಒಂದು ಪೂಜೆ ಮಾಡಿದ್ರೆ ಹಾಗಾಯಿತು ಹೀಗಾಯಿತು ಎಲ್ಲ ಅವರ ಕಪೋಲ ಕಲ್ಪಿತವಾಗಿ ಹೇಳ್ತಾರೆ. ಪೂಜೆ ಮಾಡಿರ್ತಕ್ಕ ಭಗವಂತನನ್ನು ನಂಬಿರ್ತಕ್ಕಂಥವ್ರು ಎಲ್ಲೋ ಹಾಳಾಗಿರ್ತಕ್ಕಂಥದ್ದು, ಅಧಪತನಕ್ಕೆ ಹೋಗಿರತಕ್ಕಂಥದ್ದು ಎಲ್ಲಿ ಪುರಾಣ ಶಾಸ್ತ್ರ ಇತಿಹಾಸದಲ್ಲಿ ಇಲ್ಲ. ಮೊದಲು ಇನ್ನು ಪೂಜೆಯೊಂದು ಮಾಡುವುದರಿಂದ ಏನೋ ಪ್ರಯೋಜನ ಅಂತ ತಿಳಿದುಕೊಂಡಾಗ ಪೂಜೆ ಮಾಡುವುದಕ್ಕೆ ಆಸಕ್ತಿ ಅನ್ನತಕ್ಕಂಥದ್ದು ಬರುತ್ತೆ. ಅದರಿಂದ ಈ ಪೂಜೆಯ ಒಂದು ವಿಶಿಷ್ಟತೆ ಏನು ಅಂದರೆ ಇದರಿಂದ 4 ವಿಧವಾದಂತಹ ಪ್ರಯೋಜನ ಇದೆ ಅನ್ನತಕ್ಕಂಥದ್ದು ಶಾಸ್ತ್ರೀಯವಾದಂತಹ ಉಲ್ಲೇಖ ಇರತಕ್ಕ ನಾವು ನೋಡಬಹುದು.